ನನ್ನ ಹೆಸರು ಕರಿಮಾರಿ ಕಲ್ಯಾಣ. ನಾನು ಜ್ಯೋತಿಷ್ ಕೇಳಕ್ ಬಂದಿನಿ, ಏನಂತ ನೋಡು ಬರ್ತೀನಿ. ನಮಸ್ಕಾರ ಗವಿಂಡಕುಂ ಸ್ವಾಮೀಜಿ ಅವರಿಗೆ. ಅದೇನದು ಗಮಿಂಡಕ್ಕೂ ಮಂದ್ರಿ ಮುಂದಿನ ಶಬ್ದ ಬರ್ಲೇ ಇಲ್ಲ. ಹೆಂಗ್ ಹೇಳುದು ಸ್ವಾಮೀಜಿ, ಬಾಯ್ ತಪ್ಪಿ ಬಂದೈತಿ, ಏನು ಬೇಸರ ಮಾಡ್ಕೋಬೇಡ್ರಿ. ಸರಿ, ಬಂದಿದ್ದ ಸಮಸ್ಯೆ ಏನು? ಅಲ್ಲ, ನಿಮ್ಮ ಮನ್ಯಾಗ ಚಾ ಕುಡಿಯಕ್ ಬಂದಿನಿ, ನಾನು ಜ್ಯೋತಿಷ್ ಹೇಳ್ರಿ ಸ್ವಾಮೀಜಿ. ಏನ್ ಮಾತಾಡತ್ತೀವೋ? ಬಂದಿದ್ದ ಸಮಸ್ಯೆ ಏನು ಹೇಳಂದ್ರ? ಏನ್ ಮಾಡವ? ಬಂದಿದ್ದ ಸಮಸ್ಯೆ ಹೇಳು. ಏನ್ ಕೇಳ್ತೀರಿ? ನನ್ನ ಸಮಸ್ಯೆ ಕಾಲಿಲಿದ್ದ ತಿಳಿದುಕತ್ತ. ಅದೇ ಅಲ್ಲ, 32 ತಾರೀಕು ದೇವ್ರಿಗೆ ಹೋಗಿ ಕೇಳ್ತಿ, 13ನೇ ತಿಂಗಳು ಎಲ್ಲಿದ್ದು ತರ್ತಿ? ಲೇ ಕಲ್ಯ, ಯಾಕ್ರಿಯಪ್ಪ ಏನಾಯ್ತು? ನಾ ಅಂದಿದ್ದು 33ನೇ ತಾರೀಕ 14ನೇ ತಿಂಗಳಲ್ಲೂ ಬಂದ್ರು ಬಗೆಹರಿಸ್ತೀನಿ ಅಂತ ಅಂದಿದ್ದ, ತಿಳಿತಾ? ತಿಳಿದ್ರಿ ಸ್ವಾಮೀಜಿ, ಏನೋ ಬರ್ತೀನಿ. ಹೋಗ್ಬಾ. ಹೇಳ್ರಿ ನೀವು. ಸರಿ, ಬಂದಿದ್ದ ಸಮಸ್ಯೆ ನೀವೇ ಹೇಳ್ಬೇಕ್ರಿ. ನಾ ಸಮಸ್ಯೆ ಏನಂತ ನಿಮ್ಗೆ ಗೊತ್ತಿರ್ತಿಲ್ರಿ? ಸ್ವಾಮೀಜಿ ಆಗಿರಿ ನೀವು. ನಿನ್ ರಾಶಿ, ನಕ್ಷತ್ರ, ಜನ್ಮ ದಿನಾಂಕ? ನನ್ನ ರಾಶಿ ತುಂಡ ರಾಶಿ ಐತಿ, ನಕ್ಷತ್ರ ನಿಚಿತ್ರ. ನಕ್ಷತ್ರ ವಿಚಿತ್ರ. ನಿನ್ ತುಂಡ ರಾಶಿ ಮಣ್ ನಕ್ಷತ್ರದ ಪ್ರಕಾರ ನೀನು ಸುಕುಮಾರನ ಬಿಟ್ಟು ಮಣ್ ಮಂದವರಿನ ಮದುವೆ ಆಗ ನಿನ್ ಬಾಳ ಬಂಗಾರ ಆಗ್ತೈತಿ. ಬಿತ್ರಿ ತೊಯ್ತಾಳ್ರಿ. ನನಗೂ ಹಿಂಗ ಸಮಸ್ಯೆ ಇತ್ತು, ಅದಕ್ಕ ಹೆಡ್ತಿ ಚೇಂಜ್ ಮಾಡ್ರಿ ನೀವು. ಹಾ, ಹಂಗಾರೆ ನನ್ ಗತ್ತೀರಿ ಈಗ? ನೀನು ಎತ್ತಿ ಚೇಂಜ್ ಮಾಡ, ನನ್ ಜೊತೆ ಬಂದ್ಬಿಡ. ಜ್ಯೋತಿಷ ಇಬ್ರು. ಜ್ಯೋತಿಷ ನೀವಂತ ಮಂಡಲ ಜ್ಯೋತಿಷರಿ. ನಿಮ್ಮಂತ ಜ್ಯೋತಿಷ ನಂಬಿ ಎಷ್ಟು ಕುಟುಂಬ ಬಿಲಿ ಬಂದವ್ರಿ. ಈ ಜ್ಯೋತಿಷರ ಕೇಳಿ ಕೂಡಿ ಬಾಳ್ರಿ, ಸ್ವರ್ಗ ಸುಖ ಸಿಗ್ತೈತಿ. ಹಿರಿಯರ ಕಷ್ಟ ನಷ್ಟ ಎಲ್ಲ ಜೀವನದಾಗ ಬರುವ ಅವ್ನ್ ದಾಟ ಹೋಗೋದ ಜೀವನ ಅಂತಾರ್ರಿ. ನನಗೆ ಹೋಗ್ಬರ್ತೀನಿ ಸ್ವಾಮೀಜಿ. ಅಂತ ತಲೆ ತಿನ್ನುಗಿರಗಳು ಬರ್ತಾವ. ನನ್ನ ಹೆಸರು ಕೆಣಿಕಿ ಸರಕಲಾದ ಸಂಖ್ಯೆ ಜ್ಯೋತಿಷ ಕೇಳಕ್ ನೋಡೋಂಬರ್ರಿ. ಒಟ್ಲಿ ಭಕ್ತರ ಏನ್ ಮಾಡುದು? ಈ ಗೋರ್ಮೆಂಟ್ ಗ್ಯಾರಂಟಿ ಕೊಟ್ಟಾಗಿಂದ ನಮ್ಮ ಹೆಣ್ಮಕ್ಳು ಹೋದವ್ರು ಏನ ಬಂದಿಲ್ಲ, ಅದಕ್ಕೆ ಯಾವ ಬರ್ತಾ ಅಂತ ಕೇಳ್ಕೊಂಡು ಹೋಗ್ಬೇಕು ಬಂದಿದೆ. ನಿನ್ ಹೆಂಡತಿ ರಾಶಿ, ನಕ್ಷತ್ರ? ಹಾ, 00/19/2029. ರಾಶಿ ಗೋಧಿ ರಾಶಿ, ನಕ್ಷತ್ರ ಗುಳಿ ನಕ್ಷತ್ರ. ಹೇಳಿ ಸ್ವಾಮಿ, ಹೆಂಡತಿ ಹೋಗಿ 2 ವರ್ಷ ಆಯ್ತು. ನಿನ್ ಹೆಂಡತಿ ಗ್ಯಾರಂಟಿ ದುಡ್ಡು ಕೊಡಕತ್ತು 2 ವರ್ಷ ಆಯ್ತು. ಫ್ರೀ ಬಸ್ ಮಾಡಿ 2 ವರ್ಷ ಆಯ್ತು. ಅವತ್ತು ಹೋದೋ ಏನ ಬಂದೇ ಇಲ್ಲ. ನೋಡ್ತಮ್ಮ, ನಿನ್ನ ಹೆಂಡತಿ ಹೆಸರ ಅನ್ಸೂಯ. ಅವ್ನು ಬರ್ದೇ ಇರೋ ಕಾರಣ ಬಸ್ ಪಂಚರ್ ಆಗೈತಿ. ಆ ಸಮಯದಲ್ಲಿ ಹೆಂಡತಿ ಹೆಸರು ಎಷ್ಟು ಕರೆಕ್ಟ್ ಆಗಿ ಹೇಳ್ರಿ? ಆ ಬಸ್ಸಿಂದ ಯಾವ ಗಾಡಿ ಪಂಚರ್ ಆಗೈತಿ? ಮುಂದಿನ ಹಿಂದೊಂದು ಬಸ್ ಯಾವ ಕಡೆ ಮುಖ ಮಾಡಿತೈತಿ? ತಮ್ಮ, ನಾ ಕರೆಕ್ಟ್ ಹೇಳ್ತೀನಿ, ಅದಕ್ಕ ನಾ ಜ್ಯೋತಿಷಗಿನಿ. ಬಸ್ಸಿಂದು ಹಿಂದಿಂದು ಅಲ್ಲ, ಮುಂದಿಂದು ಅಲ್ಲ, ನಡುವಿನ ಗಾಡಿ ಪಂಚರ್ ಆಗೈತಿ. ಬಸ್ ಮ್ಯಾಲ ಬಾರಿ ಮಾಡಿ ನಿಂತೈತಿ. ಯಾವಾಗ ಪಂಚಾಯತ್ ಇದ್ದಾವ? ಈಗ ತಮ್ಮ ಶನಿ ಹೋಗ್ತಾನ 2 ವರ್ಷ, ಆಮೇಲೆ ಪಂಚರ್ ತಿಂತೈತಿ, ಆಮೇಲೆ ಶನಿ ಮೂಲ ಸ್ಥಾನಕ್ಕೆ ಬರ್ತಾನ. ಮತ್ತ ಗ್ಯಾರಂಟಿ ದುಡ್ಡು ಯಾವಾಗ ನಿಂದಿಸ್ತಾರಲ್ಲ ಅವಾಗ ನಿನ್ನ ಹೆಂಡತಿ ಪಕ್ಕ ಮನಿ ಬರ್ತಾ. ಆಯ್ತು ಸ್ವಾಮಿ, ನೀನ್ ನಂಬ್ಕೊಂಡ್ರೆ ಕೈಯ ಚಿಪ್ಪಿ ಬರೋದು ಗ್ಯಾರಂಟಿ. ಸರ್ಕಾರದ 5 ಗ್ಯಾರಂಟಿಯಲ್ಲಿ ನಿನ್ನೋದೊಂದು ಗ್ಯಾರಂಟಿ. ನೋಡು ಜ್ಯೋತಿಷ್ಯ ನೋಡಿ, ದಿನ ಕಳೆಯೋದಕ್ಕಿಂತ ಬಂದಿದ್ದ ತೊಂದರೆ ಬಂದು ನಿಭಾಯಿಸಿ ಕುಳಿ ಪಡುವುದೇ ಜೀವನ. ಅದಕ್ಕೆ ಮಹಾಜನರುಗಳೇ ನನ್ನದೊಂದು ಸಂದೇಶ: ಜ್ಯೋತಿಷ್ಯ ನಂಬಿ ಬದುಕಬೇಡಿ, ನಿಮ್ಮ ಸಾಮರ್ಥ್ಯ ನೀವು ನಂಬಿ ಬದುಕಿ. ನಮಸ್ಕಾರ ರೀ, ಹೆಂಗದಿರಿ ಎಲ್ಲರೂ? ನನ್ನ ಹೆಸರು ಮಾರುತಿ ಮೂಲಂಗಿ. ನಾ ಎಷ್ಟೋ ಸಾರಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತೀನಿ, ಒಂದ್ ಸಾರಿ ನೀವು ಮೆಂಬರ್ ಆಗಿಲ್ಲ. ಸ್ವಲ್ಪ ನಂದು ಏನ್ರ ಭವಿಷ್ಯ ಕೇಳಂಬರ್ರಿ. ಬರ್ರಿ ಭಕ್ತರ. ನಮಸ್ಕಾರ ರೀ. ಏನಾಗ್ಬೇಕಿತ್ತ? ಏನ್ ಸಮಸ್ಯೆ? ನೋಡ್ರಿ ಸ್ವಾಮೀಜಿ, ನನ್ನ ಸಮಸ್ಯೆ ಹೆಂಗ್ ಕೇಳ್ತೀರಿ? ಎಷ್ಟೋ ಸಾರಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತೀನಿ, ಒಂದ್ ಸಾರಿ ನಿಮ್ ಮೆಂಬರ್ ಆಗಿಲ್ಲಲ್ರಿ ಸ್ವಾಮಿ. ನಿನ್ ರಾಶಿ, ನಕ್ಷತ್ರ, ಜನ್ಮ ದಿನಾಂಕ? ಏ ಸ್ವಾಮಿ, ನಾನು ರಾತ್ರಿ ಹುಟ್ಟಿನ್ರಿ. ಯಾ ನಕ್ಷತ್ರ ಅಂತ ಕಾಣಲಿಲ್ಲ, ರಾಶಿ ಅಂತ ಇಲ್ವಲ್ಲ. ಯಾಕಂದ್ರೆ ಕತ್ತಲ್ದಾಗ ಏನು ಕಾಣಲಿಲ್ರಿ. ಇನ್ನು ಹುಟ್ಟಿನ ಪ್ರಕಾರ ನಿನ್ ನಕ್ಷತ್ರ ಅಮಾಸಿ, ರಾಶಿ ಕತ್ಲ. ಮುಂದೆ ಹೆಂಗೈತ್ರಿ ನನ್ನ ರಾಜಕೀಯ ಭವಿಷ್ಯ? ನಾ ಹೇಳ್ದಂಗ್ ಮಾಡ, ನಿನ್ ರಾಜಕೀಯ ಭವಿಷ್ಯ ಬಂಗಾರ ಆಗ್ತೈತಿ. ಹೇಳ್ರಿ ಸ್ವಾಮೀಜಿ, ನಿಮ್ ಪಾದ ಕಣ್ಣಿಂದ ನಮಸ್ಕಾರ ಮಾಡಿ ಪಾಲಿಸ್ತೀನಿ. ನೋಡ್ತಮ್ಮ, ಈಗ ಕರ್ನಾಟಕ ಸರ್ಕಾರ ಹೆಂಗ್ ಗ್ಯಾರಂಟಿ ಕೊಟ್ಟೈತ್ಲ, ಹಂಗ ಗ್ಯಾರಂಟಿ ಕೊಡ್ಬೇಕ. ಮತ್ತ ಜ್ಯೋತಿಷ್ ಹೇಳಿದ್ಮೇಲೆ ನನ್ ಫೀಸ್ ನೀ ಫಿಕ್ಸ್ ಮಾಡ್ತೀವಿ ಅಂದ್ರ ಸಾಕ. ಕರ್ನಾಟಕ ಸರ್ಕಾರದ ಮೇಲೆ ಆಣಿ ಮಾಡಿ ಹೇಳ್ತೀನಿ, ನಿಮ್ಮ ಫೀಸ್ ಗ್ಯಾರಂಟಿ. ಯಾವ್ಯಾವ ಸರ್ಕಾರ ಯಾವಾಗ ಗ್ಯಾರಂಟಿ ಕೊಡ್ತೀಪ? ಸ್ವಲ್ಪ ಹೇಳ, ಜನರಿಗೆ ಸ್ವಲ್ಪ ಕೇಳಂಗ. ನೋಡ್ರಿ, ನಾ ಏನ್ರ ಕರ್ನಾಟಕ ಸರ್ಕಾರ ಮಂತ್ರಿ ಆದ್ರ 5 ಗ್ಯಾರಂಟಿ ಇದೆ. 1ನೇದ್, ಎಲ್ಲರಿಗೂ ಚಂದ್ರ ಮೇಲೆ ಫ್ರೀ ಸೈಡ್ ಫ್ರೀ ಮನೆ ಕಟ್ಟಿಸ್ಕೊಡ್ತೀನಿ. 2ನೇದ್, ಇನ್ನು ಮುಂದೆ ಎಲ್ಲಾ ಮಹಿಳೆಯರಿಗೂ ವಿಮಾನ ಫ್ರೀ. 3ನೇದ್, ಪ್ರತಿ ಶಾಲೆ ವಿದ್ಯಾರ್ಥಿಗಳಿಗೆ ಸೈಕಲ್ ಬದಲಾಗಿ ಹೆಲಿಕಾಪ್ಟರ್ ಫ್ರೀ. 4ನೇದ್, ನಮ್ ರೈತರಿಗೆ ಭೂಮಿ ಬಿತ್ತಾಗ ಬಂಗಾರ ಫ್ರೀ. ಮತ್ತೇನ್ ಬೇಕ್ರಿ ಅಣ್ಣ? ಸ್ವಾಮಿ ಏನ್ ಬೇಕ್ರಿ? ಬರೀ ಹೆಣ್ಮಕ್ಳಿಗೆ ಮಾಡಿತಮ್ಮ. ನೋಡೇನಿ ಏಸು ಮಂದಿ ಗಣಮಕ್ಳು ಅದಾರ, ಓಸರು ಸೆಟ್ಕೊಂತಾರ. ಅದನ್ನು ರೆಡಿ ಮಾಡೀನ್ರಿ ಸ್ವಾಮಿ. ಅವ್ಯಾವ ಸ್ವಲ್ಪ ಹೇಳಪ್ಪ. ನೋಡ್ರಿ, ಗಂಡ್ಮಕ್ಳಿಗೆ ಗುಂಡು ಫ್ರೀ. 2ನೇದ್, ಗುಂಡು ಹಾಕಿದ ಮೇಲೆ ನೆಕ್ಕ ಉಪ್ಪಿನಕಾಯಿ ಫ್ರೀ, ಚೀಪ್ ಹಾಕ ಚೀಪ್ಸ್ ಫ್ರೀ, ಕಬರ್ ಹಾಡ್ತಿನ ಕಬಾಬ್ ಫ್ರೀ.
ನೋಡ್ತಾನ. ಇನ್ನೊಂದ್ರಿ ಏನಂದ್ರ ಯಾರ್ಯಾರ ಮನೆಗಿನ ಹೆಣ್ಮಕ್ಳು ಪ್ರವಾಸಕ್ಕೆ ಹೋಗಿ ವಿದೇಶಕ್ಕೆ ಒಳ್ಳೆ ಬರ್ಲಿಲ್ಲ ಅಂದ್ರ ಅವ್ರ ಗಂಡ್ರಿಗೆ ಇನ್ನೊಂದು ಉಚಿತವಾಗಿ ಮದುವೆ ಮಾಡಿಸ್ಕೊಡ್ತೀನಿ. ನೋಡ್ತಮ್ಮ ನಿನ್ ಗ್ಯಾರಂಟಿ ಅದ್ಭುತದಾವು. ಆದ್ರೆ ಹೆಂಡತಿ ಫಾರಿನ್ ಟ್ರಿಪ್, ಗಂಡ ರಸ್ತಿ ಮೇಲೆ ನಿಂತಿ, ಹಂಗಾದ್ರೆ ಮಕ್ಕಳ ಗತಿ ಏನ? ಚಿಂತೆ ಮಾಡ್ಬೇಡ್ರಿ ಸಮಸ್ಯೆ. ಅಂತವ್ರ ಮಕ್ಳಿಗೆ ಹೊಸ ತಂದೆ ತಾಯಿ ಫ್ರೀ ಸ್ಕೀಮ್ ಫ್ರೀ ಉಚಿತವಾಗಿ ಕೊಡಿಸ್ತೀನಿ ರೀ. ನಿನ್ ಗ್ಯಾರಂಟಿ ಅದ್ಭುತದಾವು. ಆದ್ರೂ ನೀ ಆರಿಸ್ ಬಂದಿಲ್ಲ ಅಂದ್ರ ವಿರೋಧ ಪಕ್ಷದವ್ರ ಕೈವಾಡ ಇದೇ ಐತಿ. ಇದನ್ನ ನಾ ಮಾಡ್ತೀನಿ, ಅದಕ್ಕ 100 ಕೋಟಿ ರೂಪಾಯಿ ಆಗ್ತೈತಿ. ಹೆಂಗಂತಿ? ನೋಡ್ರಿ ಸ್ವಾಮೀಜಿ, ಪ್ರಪಂಚದಲ್ಲಿ ಅತ್ಮೆ ಕಡೆ ಮೇಲೆ ಜ್ಯೋತಿಷ್ ಹೇಳೋರ ನೀವು ಒಬ್ರ. ನಾನ್ ತಾಕ್ ಬರೀ 10 ರೂಪಾಯಿ ಐತ್ರಿ, 5 ರೂಪಾಯಿ ನೀವು ತೋರಿ, 5 ರೂಪಾಯಿ ನಮ್ಗೆ ಕೊಡ್ರಿ. ನಾ ಏನ್ರಿ ಎಲೆಕ್ಷನ್ದಾಗ ಗೆದ್ದ 200 ಕೋಟಿ, 100 ಕೋಟಿ ನಿಮಗ್ ಕೊಡ್ತೀನಿ ರೀ, 100 ಕೋಟಿ ನಾ ತೋತೀನಿ. ನೋಡ್ರಿ ಸ್ವಾಮೀಜಿ, ರೊಕ್ಕ ಸಂಪಾದನೆ ಮಾಡೋದ್ ಬದಲು ಸ್ವಲ್ಪ ಕೊಟ್ಟು ನೋಡ್ರಿ, ಅದ್ರ ಮಜವೇ ಬೇರೆ ಇರ್ತೈತ್ರಿ. ನಾ ಏನ್ ಬರ್ತೀನಿ ರೀ ಸ್ವಾಮೀಜಿ. ಹೋಗ್ವಪ್ಪ. ಸ್ವಾಮೀಜಿ, ನನ್ನ ಹೆಸರ ಬದ್ನಿಕಾಯಿ ಭೀಮ್ಯಾ. ನಂದೊಂದು ಆಸೆ ನಾನು ರಾಜ್ಯದ CM ಆಗಬೇಕಂದು. ಆ ಆಸೆ ಈಡೇರುತ್ತಾ? ನಿನ್ನ ಹೆಸರಲ್ಲೇ ಭೀಮಬಲ ಇದೆ. ನೀನು ಖಂಡಿತ CM ಆಗ್ತಿ. ಹಂಗ ಆಗುವಂಗ ನಾ ಮಾಡ್ಕೊಡ್ತೀನಿ. ಖಂಡಿತ ಸ್ವಾಮೀಜಿ. ನಾ ಹೇಳ್ದಂಗ ಮಾಡ, ನಿಂದ ರಾಜಕೀಯ ಭವಿಷ್ಯ ಬಂಗಾರ ಆಗ್ತೈತಿ. ಖಂಡಿತ ಕೊಡ್ತೇನೆ, ನನ್ನ ಕೈಯಿಂದ ಕೊಡ್ತೇನೆ. ಯಾರ್ದ ದುಡ್ಡು ಎಲ್ಲಮ್ಮನ ಜಾತ್ರೆ ಓದು ಅಂತ ಹೋಗುದು ಅಷ್ಟೇ. ಎಲ್ಲರೂ ಭಂಡಾರ ಉಗ್ಗುತ್ತಾ ಓಟ್ ಹಾಕಲಿ. ಈಗ ನೋಡ್ತಮ್ಮ, ಕರ್ನಾಟಕ ಸರ್ಕಾರ ಹೆಂಗ್ ಗ್ಯಾರಂಟಿ ಕೊಟ್ಟದ್ಲ, ಹಂಗ ನೀನು ಜನರಿಗೆ ಮತ್ಸಕ್ ಗ್ಯಾರಂಟಿ ಕೊಡ್ಬೇಕ. ಕೊಡ್ತೇನೆ ರೀ ಸ್ವಾಮೀಜಿ. ನಾನು ಮೊದ್ಲೇ ಗ್ಯಾರಂಟಿ, ಎಡಗಾಲಿನ ಚಪ್ಪಲ್ ತಗೊಂಡ್ ಬಲ್ಗಾಲಿನ ಚಪ್ಪಲ್ ಫ್ರೀ, ಎಡಗಾಲಿನ ಚಸ್ಮಾ ತಗೊಂಡ್ ಬಲ್ಗಾಲಿನ ಚಸ್ಮಾ ಫ್ರೀ, 3ನೇದು ಅಂಗಿ ತಗೊಂಡ್ ಚೊನ್ನ ಫ್ರೀ, 4ನೇದು ಮೊಬೈಲ್ ತಗೊಂಡ್ ಹ್ಯಾಂಡ್ರೆಡ್ ಶರ್ಟ್ ಫ್ರೀ, 5ನೇದು ಜಂಡ ಬಾಂಬ್ ತಗೊಂಡ್ ಹುಸು ಬಾಂಬ್ ಫ್ರೀ, 6ನೇದು ರಾಮರಾಜನ ಪಂಚೆ ತಗೊಂಡ್ ತುಕಾರಾಗನ ಅಂಗಿ ಫ್ರೀ, 7ನೇದು ಮ್ಯಾಗಿ ತಗೊಂಡ್ ಕುರ್ಕುರ್ ಫ್ರೀ, ಕುರ್ಕುರ್ ತಗೊಂಡ್ ನೂಡಲ್ಸ್ ಫ್ರೀ, ಏನು ತೊಳಲ್ಲ ಹುಡುದಾರ ಫ್ರೀ, ಹೆಣ್ಣು ಮಕ್ಕಳಿಗಾಗಿ ಕಾಲಾನ ಕರಿದಾರ ಫ್ರೀ. ನಿನ್ನ ಗ್ಯಾರಂಟಿ ಅದ್ಭುತ. ನೀನು CM ಆಗುವಾಗ ನಾ ಮಾಡ್ತೀನಿ. ಅಲ್ಲಿ ತನಕ ಮುಚ್ಕೊಂಡ್ರ ಸ್ವಾಮೀಜಿ ಬರ್. ಅದ್ರಾಗ ಸ್ವಾಮಿಗಳು ಮುಂಜಾನೆ ಹೇಳಿ ಭವಿಷ್ಯ ಹೇಳ್ತಾರ, ನಿಮ್ ರಾಶಿ ಹೇಳ್ತಾರ, ಅವೆಲ್ಲ ಬೋಗಸ್ ರೀ. ಅವ್ನೇನು ನಂಬಕ್ ಹೋಗ್ಬೇಡ್ರಿ. ನಿಮ್ ಶಕ್ತಿ ಸಾಮರ್ಥ್ಯ ನಿಮ್ ನಂಬ್ರಿ, ನಿಮ್ಮ ಜೀವನ ಆರಾಮ್ ಸಾರ್ಥಕ ಆಗುತ್ತೆ. ಇಂಥ ಸುಳ್ಳು ಸ್ವಾಮೀಜಿನ ಯಾಕೆ ನಂಬ್ತೀರಿ? ನಾ ಹೇಳ್ರಿ ಎಲೆಕ್ಷನ್ 100 ಕೋಟಿ ಬೇಕಂತೀವಿ. ಎಲ್ಲಿ ಕೊಡ್ 100 ಕೋಟಿ ಇವಂಗ? ಅದಕ್ಕರಿ ನಿಮ್ ಚಿಂತೆ ನೀವ ಮಾಡ್ಬೇಡ್ರಿ. ಅವ್ನ ಸ್ವಾಮೀಜಿಗೆ ಬಿಡಕ್ಕೆ ಹೋಗ್ಬೇಡ್ರಿ. ನಿಮ್ ನಂಬಿಕೆ, ನಿಮ್ ಸ್ವಾರ್ಥ, ನಿಮ್ ಶಕ್ತಿಯಿಂದ ನೀವೇ ನೆಮ್ಮದಿಯಿಂದ ಆರಾಮಾಗಿರಿ.